ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ಶುಭ ವಾರ್ತೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸೋದಕ್ಕೆ ಪವಿತ್ರಾತ್ಮನೆ ಈ ವಾಕ್ಯಗಳನ್ನು ಅಭಿಷೇಕಿಸು. ಈ ವಾಕ್ಯದ ಮುಖಾಂತರ ಮಾತನಾಡು ಪವಿತ್ರಾತ್ಮನೆ. ಈ ಕೆಲವು ಪ್ರತಿಯೊಂದು ಆತ್ಮಕ್ಕೆ ಈ ವಾಕ್ಯವು ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಬೇಕೆಂದು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಅಪೊಸ್ತಲ ಪೌಲನು ಬರೆದ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1:30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು. ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿಯು, ಶುದ್ಧೀಕರಣ, ವಿಮೋಚನೆ ಕಾರಣನು ಆದನು. ಈ ವಾಕ್ಯದ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ನಿಮಗೆ ನೀತಿ, ನಿಮಗೆ ಜ್ಞಾನ, ಶುದ್ಧೀಕರಣ ನಿಮಿಷ ಕಾರಣ ಆಗ್ತದೆ ಎಂಬುದಾಗಿ ಈ 4 ವಿಷಯಗಳನ್ನು ವಿವರವಾಗಿ ನಾವು ನೋಡ್ತೇವೆ. 1ನೇ ವಿಷಯ, ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಜ್ಞಾನವು ಆಗಿದ್ದಾನೆ. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವಸ್ವರೂಪನ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆ ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಇಲ್ಲಿ ಅಪೊಸ್ತಲ ಪೌಲನು ಎಫೆಸದಲ್ಲಿರುವ ಸಭೆಗೆ ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಪ್ರತಿಯೊಬ್ಬರ ದೇವರು ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹ ಮಾಡಬೇಕು. ಇವತ್ತು ಯೇಸು ಕ್ರಿಸ್ತನು ನಿಮಗೆ ಜ್ಞಾನಕ್ಕೆ ಮೂಲ ಕಾರಣ ಆಗಿದ್ದಾನೆ. ಇದು ಅರ್ಥವಾಗಿದೆ. ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಒಳಗೆ ಇದ್ದಾನೆ. ಆತನು ನಿಮ್ಮ ಒಳಗೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದಾರೋ, ಆತನನ್ನು ಅಂಗೀಕಾರ ಮಾಡಿದ್ದಾರೋ, ನೀರಿನಲ್ಲಿ ಮುಳುಗಿ ಕೊಂಡಿದ್ದಾರೋ ಅವರ ಹೃದಯದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ. ಯೇಸು ಕ್ರಿಸ್ತ ನಿಮಗೆ ಪ್ರತಿ ಸಲ ಜ್ಞಾನವು ಹೇಳಿಕೊಡೋನಾಗಿದೆ. ಅದಕ್ಕೋಸ್ಕರ ಪ್ರೇರೆ ನಿಮಗೆ ಜ್ಞಾನ ಬೇಕು. ನೀವು ದಿನಾಲು ಈ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ತಂದೆ ದೇವರ ಪ್ರಾರ್ಥನೆ ಮಾಡುವುದಾದರೆ ಯೇಸು ಕ್ರಿಸ್ತನು ನಿಮಗೆ ಜ್ಞಾನ ಕೊಡ್ತಾನೆ. ಆತನ ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಅಡಕವಾಗಿರುವ ಜ್ಞಾನವನ್ನು ಕೊಡ್ತಾನೆ. ನಿಮಗೆ ಬೇಕಾದ ಪ್ರೇರೆ, ನಿಮಗೆ ಮದುವೆ ಆಗಲಿಕ್ಕೆ ಸರಿಯಾದ ಜೀವನ ಸಂಗತಿ ಯಾವುದು ಎಂಬುದಾಗಿ ನೀವು ಗಲಿಬಿಲಿರುವುದಾದರೆ ನೀವು ಪವಿತ್ರ ಆತ್ಮಂತ ಪ್ರಾರ್ಥನೆ ಮಾಡಿ, ದೇವರ ಪ್ರಾರ್ಥನೆ ಮಾಡಿ. ಆಗ ದೇವರ ಆತ್ಮನು ನಿಮಗೆ ಯಾವ ಸಂಗತಿ ದೇವರು ಸರಿಯಾದ ಸಂಗತಿ ಇಟ್ಟಿದ್ದನು, ದೇವರ ಆತ್ಮನ ಕನಸಿನ ಮುಖಾಂತರವಾಗಬಹುದು, ದೇವರ ಸೇವಕರ ಮುಖಾಂತರವಾಗಬಹುದು, ದೇವರ ವಾಕ್ಯದ ಮುಖಾಂತರ ಆಗಿ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ತಾನೆ. ಪ್ರೇರೆ ಸರಿಯಾದ ಜೀವನ ಸಂಗೀತ ಆರಿಸಲಿಕ್ಕೆ ನಿಮಗೆ ಜ್ಞಾನ ಕೊಡ್ತಾನೆ. ಪ್ರೇರೆ ನಿಮಗೆ ಬಿಸ್ನೆಸ್ಗೋಸ್ಕರ ಪ್ರೇರೆ ಅನೇಕರು ಪ್ರೇರೆ ತಮ್ಮ ಸ್ವಂತ ಬುದ್ಧಿಯಿಂದ ಬಿಸ್ನೆಸ್ ಮಾಡುತ್ತಾರೆ. ಸ್ವಲ್ಪ ಸಮಯ ತುಂಬ ಅಭಿವೃದ್ಧಿ ಹೋಗ್ತಾರೆ, ಕಡೆಗೆ ಅವರು ಸಾಲದಲ್ಲಿ ಅಥವಾ ನಷ್ಟದಲ್ಲಿ ಬಿದ್ದು ಹೋಗ್ತಾರೆ. ಮತ್ತು ಅದರಿಂದ ಅವರಿಗೆ ಮೇಲೆಗೆ ಬರಲಿಕ್ಕೆ ಮಾರ್ಗ ತೋರದೆ ತುಂಬ ನಿರಾಸರಾಗ್ತಾರೆ. ಇಂಥವರು ಅನೇಕರು ಈ ಸಮಯ ಇದ್ದಾರೆ. ಅನೇಕರು ಇವತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಸೋಲನ್ನು ಅನುಭವ ಮಾಡಿಕೊಂಡು ಆ ಸಾಲದಲ್ಲಿ ಬಿದ್ದುಕೊಂಡು ಅದು ಹೊರಗೆ ಬರಲಿಕ್ಕೆ ಆಗದೆ ಅನೇಕರು ಪರಿತಪಿಸ್ತಾರೆ. ದೇವರಾತ್ಮ ಹೇಳ್ತಾನೆ, ಅನೇಕರು ಸುಸೈಡ್ ಮಾಡಬೇಕೆಂಬುದೇ ಆಲೋಚನೆ. ದೇವರಾತ್ಮ ಹೇಳ್ತಾನೆ, ಸುಸೈಡ್ ಮಾಡೋ ಆಲೋಚನೆ ಇವಾಗಲೇ ಬಿಟ್ಟು ಬಿಡಿರಿ. ದೇವರಾತ್ಮ ನಿಮಗೆ ಈ ಶೋಧನೆಯಿಂದ ನಿಮಗೆ ಹೊರಗೆ ಬರಬೇಕಾ ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಿ. ಒಂದು ವೇಳೆ ನೀವು ಯೇಸು ಕ್ರಿಸ್ತ ಅಂಗೀಕಾರ ಮಾಡದಿದ್ದರೆ ಇವತ್ತು ದಿನ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿ ನೀರಿನ ಮುಳುಗಿದಿಷ್ಟ ಅಂತ ತಿಳ್ಕೊಂಡು ಪ್ರೇರೆ ದೇವರ ಬಿಡಿ, ದೇವರೇ ನಿನ್ನ ಜ್ಞಾನ ಕೊಡು. ಆಗ ಯೇಸು ಕ್ರಿಸ್ತನು ಪ್ರೇರೆ ದೇವರ ವಾಕ್ಯದ ಮುಖಾಂತರ ನಿಮಗೆ ಜ್ಞಾನ ಕೊಡ್ತಾನೆ. ಯಾವ ರೀತಿ ನೀವು ಬಿಸ್ನೆಸ್ ಮಾಡಬೇಕು, ಯಾವ ನಿಮ್ಮ ಸಾಲವನ್ನು ತೀರಿಸಬೇಕು ಎಂಬ ದೇವರ ಆತ್ಮನ ತಾನೇ ವಾಕ್ಯದ ಮುಖಾಂತರ ಅಥವಾ ಕನಸಿನ ಮುಖಾಂತರ ಅಥವಾ ದೇವರ ಸೇವಕರ ಮುಖಾಂತರ ಅಥವಾ ಪ್ರವಾದನೆ ಮುಖಾಂತರ ನಿಮಗೆ ಆಲೋಚನೆ ಇಳುತ್ತಾನೆ. ಮತ್ತು ನಿಮಗೆ ಆ ಆಲೋಚನೆ ಪ್ರಕಾರ ನಡೆಯುತ್ತೀರೋ ದೇವರಾತ್ಮ ಹೇಳ್ತಾನೆ, ನೀವು ಚಿಂತೆ ಮಾಡೋದು ಬೇಡ. ಪವಿತ್ರಾತ್ಮನು ಹೇಳ್ತಾನೆ ಪ್ರೇರೆ 1 ಕೊರಿಂಥ 10:13 ವಾಕ್ಯ. ದೇವರಾತ್ಮನು ಈ ಪ್ರವಾದನೆ, ಯಾರು ಸಾಲದಲ್ಲಿದ್ದಾರೆ, ಯಾರು ನಷ್ಟವನ್ನು ಅವರಿಗೆ ಈ ಪ್ರವಾದನೆ ದೇವರು ಕೊಡ್ತಾನೆ. ಇದನ್ನು ನೋಟನ್ನು ಮಾಡಿ 1 ಕೊರಿಂಥ 10:13 ಇರ್ತದೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಕಸ್ತನು. ನಿಮಗೆ ಶಕ್ತಿ ಮೀರುವಷ್ಟು ಶೋಧನೆಯನ್ನು ಬರಗೊಡಿಸದೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡೋನು. ಪ್ರವಾದ ವಾಕ್ಯದ ಪ್ರಕಾರ ದೇವರ ನೀವು ಪ್ರಾರ್ಥನೆ ಮಾಡಿ, ಪ್ರೇರೆ ಉಪವಾಸ ಮಾಡಿರಿ, ಕಣ್ಣಿಂದ ಕೂಗಿರಿ, ಪವಿತ್ರಾತ್ಮನ ದೇವರೇ ಈ ನನಗೆ ಸಾಲದಿಂದ ಬಿಡಿಕೊಡು, ನಿನ್ನ ಮಾರ್ಗವನ್ನು ನನಗೆ ತೋರಿಸಿದರೆ ದೇವರಾತ್ಮ ನಿಮಗೆ ದೇವರಾತ್ಮನೇ ನಿಮಗೆ ದೇವರಾತ್ಮನು
ಹೇಗೆ ಆ ಸಾಲಿಂದ ಬಿಡುಗಡೆ ಮಾಡಲಿಕ್ಕೆ ಯಾವ ಕೆಲಸ ಮಾಡಬೇಕು, ಯಾವ ಬಿಸ್ನೆಸ್ ಏನಿಗೆ ದೇವರ ಆತ್ಮ ನಿಮಗೆ ಆಲೋಚನೆ ಕೊಡುವನಾಗಿದ್ದಾನೆ. ಆಲೋಚನೆ ಆಗ್ಬೋದು, ನಿಮ್ಮ ಸೇವಕರ ಮುಖಾಂತರ ದೇವರ ಪ್ರಾರ್ಥನೆ ಮುಖಾಂತರ ಕೊಡಬಹುದು, ಸೇವಕರು ಕೊಡೋ ಬುದ್ಧಿ ಮಾತಿನ ಕೊಡಬಹುದು, ಅದೇ ಸೇವಕರು ಸಂದೇಶ ಮುಖಾಂತರ ಕೊಡು, ಅದೇ ಟಿ ವಿ ಮತ್ತು ಕೆಲವು ಈ ಸಂದೇಶ ಅದು ದೇವರ ವಾಕ್ಬೋದು ಹುಟ್ಟು ದೇವರ ಮೇಲೆ ಕೊಡುವನಾಗಿದ್ದಾನೆ. ಆ ಆಲೋಚನೆ ಪ್ರಕಾರ ನಡೆಯುತ್ತೀರೋ ಪವಿತ್ರ ಬರ್ತೇನೆ. ನೀವು ಚಿಂತೆ ಮಾಡುವುದು ಬೇಡ, ದೇವರೆಲ್ಲ ನಿಮಗೆ ಸಾಲದಿಂದ ಎಲ್ಲ ಚಿಂತೆಯಿಂದ ಬಿಟ್ಟು ಕೊಡುತ್ತಾನೆ. ಮತ್ತು ನೀವು ಆ ನಷ್ಟ ಆದ ಆ ಬಿಸ್ನೆಸ್ ಪುನಃ ಉದ್ಧಾರ ಮಾಡಲಿಕ್ಕೆ ದೇವರು ನಿಮಗೆ ಜ್ಞಾನ ಕೊಡ ದೇವರ ಹೇಳುವನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಿಮಗೆ ಜ್ಞಾನ ಆಗಿದ್ದಾನೆ. ಅದು ಹೇಗಿದೆ, ಈ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸ್ವಂತ ಜ್ಞಾನವನ್ನು ಉಪಯೋಗ ಮಾಡಬಾರ್ದು. ದೇವರ ಆತ್ಮ ಕೊಡೋ ಜ್ಞಾನ ಪ್ರೇರೆ ಅದು ಎಲ್ಲ ಗಂಡಾತರಿಂದ, ಎಲ್ಲ ಕಷ್ಟದಿಂದ, ಎಲ್ಲ ಸಾಲಿಂದ ಬಿಡುಗಡೆ ಮಾಡುವಂಥ ಜ್ಞಾನವಾಗಿದೆ ಪ್ರೇರೆ. ಈ ಜ್ಞಾನ ಕೊಡುವವನು ಯೇಸು ಕ್ರಿಸ್ತ ಒಬ್ಬನೇ ಆಗಿದ್ದಾನೆ. ಅದಕ್ಕೆ ಎಕ್ಸಾಂಪಲ್ ನೋಡ್ತೀವಿ ಪ್ರೇರೆ, ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15-17 ವಾಕ್ಯ. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಾಲಕೊಳ್ಳದೆ ಅದೇ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಅಪೊಸ್ತಲ ಪೌಲ್ ಹೇಳ್ತಾನೆ, ಬುದ್ಧಿಹೀನರಾಗಿ ನಡೆಯಬೇಡಿರಿ ಪ್ರಿಯರೇ. ಯಾಕಂದರೆ ಈ ಲೋಕವು ಕೆಟ್ಟದಾಗಿದೆ. ಈ ಲೋಕವು ತುಂಬ ಕೆಟ್ಟ ತಂದುಬಿಟ್ಟಿದೆ. ಈ ಲೋಕದಲ್ಲಿ ಮೋಸ ವಂಚನೆ ಉಂಟು ಪ್ರಿಯರೇ. ಆದರೆ ದೇವರ ಆತ್ಮ ಹೇಳ್ತಾನೆ, ಈ ಲೋಕದಲ್ಲಿ ನೀವು ಬುದ್ಧಿವಂತರಾಗಿ ನಡೆಯಬೇಕಾದರೆ ನೀವು ದೇವರ ಹತ್ರ ಬೇಡಬೇಕು, ಉಪವಾಸ ಮಾಡಿ ಬೇಡಬೇಕು, ವಾಕ್ಯವನ್ನು ಹೆಚ್ಚಾಗಿ ಓದಬೇಕು, ವಾಕ್ಯಗಳನ್ನು ಧ್ಯಾನ ಮಾಡಬೇಕು ಪ್ರಿಯರೇ. ಸಭೆಗೆ ಬಂದು ದೇವರ ಸೇವೆ ಕೊಡುವ ಪ್ರವಾದನೆ ವಾಕ್ಯಗಳನ್ನು ಲಾಲಿಸಬೇಕು. ದೇವರ ಆತ್ಮನ ಮಾತನಾಡ್ತಾನೆ. ದೇವರ ಆತ್ಮನ ಕೊಡುವಂಥ ಆ ಜ್ಞಾನವನ್ನು ಕೇಳಿ ಆ ಪ್ರಕಾರ ನಡೆಯುತ್ತೀರೋ ಪ್ರೇರೆ, ನೀವು ಜ್ಞಾನವಂತರಾಗ್ತೀರಿ. ಮತ್ತು ದೇವರು ನಿಮಗೆ ಎಲ್ಲ ಸಾಲದಿಂದ, ಎಲ್ಲ ಚಿಂತೆಯಿಂದ, ಎಲ್ಲ ಥರದ ನಷ್ಟದಿಂದ ತುಂಬಿಸಿ ಬಿಡುಗಡೆ ಕೊಡುತ್ತಾನೆ ದೇವರಾತ್ಮ ಹೇಳ್ತಾನೆ. ಮತ್ತು ಇನ್ನೂ ದೇವರಾತ್ಮನಿಗೆ ಪ್ರಾವಧಾನ ಕೊಡುತ್ತಾರೆ. ಅನೇಕರು ಪವಿತ್ರತಾನೆ ಇದರ ಅನೇಕರು ತುಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ, ಸಾಲದಲ್ಲಿ ದೇವರಾತ್ಮ ಇನ್ನೊಂದು ಕೊಡ್ತಾನೆ. ಅದು 7ನೇ ಪ್ರವಾದನ ಪುಸ್ತಕದಲ್ಲಿ ಸರಿಕೆಯಲ್ಲಿ ಅದು ಇರುತ್ತೆ, ದೊಡ್ಡ ಮಿಡತೆ ಸಣ್ಣ ಮಿಡತೆ ಅಂತ ಚೂರಿ ಮಿಡತೆ ತಿಂದುಬಿಟ್ಟು ವರ್ಷಗಳು ನಾನು ನಿಮಗೆ ಕಟ್ಟಿ ಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಕೊಂಡು ನಿಮಗಾಗಿ ಅದ್ಭುತ ಕಾರ್ಯ ಮಾಡಿದರೆ ನಿಮ್ಮ ದೇವರ ಇವನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಈ ಪ್ರವಾದನೆ ಇವತ್ತು ನಿಮಗೆ ಮಾತನಾಡುವುದರೆ ಕೂಡಲೇ ನಮಗೆ ಫೋನ್ ಮಾಡಿ ಇಲ್ಲಿ, ಹೌದು ಪಾಸ್ಟರ್, ದೇವರ ಆತ್ಮವನ್ನು ನಿಮ್ಮ ಮುಖಾಂತರ ನಮಗೆ ಈ ಪ್ರವಾದನೆ ಕೊಟ್ಟಿದ್ದಾನೆ, ನಿಮಗೆ ಬಿಡುಗಡೆ, ನಿಮಗೆ ನಂಬಿಕೆ ದೇವರ ಆತ್ಮ ಹೇಳ್ತಾನೆ. ಈ ಪ್ರವಾದನೆ ನೀವು ಸ್ವೀಕಾರ ಮಾಡಿದರೆ ಡೆಫಿನೆಟ್ ನೀವು ಪ್ರಾರ್ಥನೆ ಮಾಡುವುದಾರೆ ನಿಮಗೆ ಯಾವ ರೀತಿ ನಿಮ್ಮ ಬಿಸ್ನೆಸ್ ನಷ್ಟವಾಗಿದೆಯೋ ದೇವರ ಆತ್ಮ ಆ ನಷ್ಟ ತುಂಬಿಸಿ ಕೊಡುವನಾಗಿದ್ದಾನೆ. ನಿಮ್ಮ ಸಾಲಿನ ಬಿಡುಗಡೆ ಕೊಡುವನಾಗಿದ್ದಾನೆ. ಅದೇ ಟೆನ್ಷನ್ ಮಾಡಬೇಡ್ರಿ, ನಿರಾಸರಾಗಬೇಡ್ರಿ ಪ್ರೇರೆ. ಮನಗೊಂದು ನೀವು ಸುಸೈಡೇ ಎಂಬುದಾಗಿ ಎನಿಸಬೇಡ್ರಿ. ಅದನ್ನೆಲ್ಲ ಆಲೋಚನೆ ಬಿಟ್ಟು ಬಿಡಿರಿ ಮತ್ತು ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಯೇಸು ಕ್ರಿಸ್ತನ ನಂಬಿರಿ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿರಿ. ನೀವು ಮುಳುಗಿದಿಟ್ಟು ಅಂದ್ಕೊಂಡಿರಿ, ಕರ್ತನ ಸಭೆಗೆ ಬನ್ನಿರಿ. ಅದೇ ಯೇಸು ಕ್ರಿಸ್ತ ನಿಮ್ಮ ಒಳಗಿದ್ದಾನೆ, ಆತ ನಿಮಗೆ ಜ್ಞಾನ ಕೊಡುವನಾಗಿದ್ದಾನೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1:5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನ ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸನ್ನ ಕೊಡುವನಾಗಿದ್ದಾನೆ. ದೇವರು ವಾಗ್ದಾನ ಮಾಡಿದ್ದಾನೆ ಪ್ರತಿಯೊಬ್ಬರಿಗೂ ದೇವರು ಈ ಜ್ಞಾನ ಕೊಡ್ತಾನೆ. ಯಾರು ಕೇಳುತ್ತಾರೋ, ನಂಬಿಕೆಯಿಂದ ಕೇಳುತ್ತಾರೆ, ದೇವರು ನಿಮಗೆ ಜ್ಞಾನ ಕೊಡ್ತಾನೆ. ಎಂದಿಗೂ ನಿಮ್ಮ ಸ್ವಂತ ಜ್ಞಾನ ಉಪಯೋಗ ಮಾಡಬೇಡಿ. ಯಾಕಂದರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 5-8ನೇ ವಾಕ್ಯದಲ್ಲಿ ಈ ರೀತಿ ಸ್ವರ ಮಾಡ್ತಾನೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನೆಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆನಿಸಿದೆ ಏವನಿಗೆ ಭಯಪಟ್ಟು ಕೆಟ್ಟದಂತ ಬಿಡು. ಇದರಿಂದ ಆರೋಗ್ಯವು ಎಲುಬುಗಳಿಗೆ ಸಾರ ಉಂಟಾವುದು ಆಗದೆ. ಪ್ರಿಯರೇ, ನಿಮ್ಮ ಸ್ವಬುದ್ಧಿಯನ್ನು ಇನ್ನೂ ಅನುಸರಿಸಬೇಡಿರಿ. ಪ್ರತಿ ಸಲ ಬೇಡಿರಿ, ಪವಿತ್ರಾತ್ಮನೇ ಜ್ಞಾನವನ್ನು ಕೊಡು. ನೀವು ಬೇಡುವುದಾರೆ ಪವಿತ್ರಾತ್ಮನು ವಾಕ್ಯದ ಮುಖಾಂತರವಾಗಿ ದೇವರ ವಾಕ್ಯದಲ್ಲಿ ಓದಿರಿ ಜ್ಞಾನೋಕ್ತಿ ಪುಸ್ತಕ ಕೊಲೊಸ್ಸೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಪ್ರಸಂಗಿ ಪುಸ್ತಕದಲ್ಲಿ ಅನೇಕ ಜ್ಞಾನದ ಸಂಗತಿಗಳು ಬರೆಯಲ್ಪಟ್ಟಿದೆ. ಅಂಥ ಪತ್ರಿಕೆಗಳು ಓದಿರಿ,
ಪ್ರಾರ್ಥನೆ ಮಾಡಿ ಪವಿತ್ರ ಆ ವಾಕ್ಯದ ಮುಖಾಂತರ ನಿಮಗೆ ಜ್ಞಾನಗುಣನಾಗಿದ್ದಾನೆ. ಆತ ನಿಮ್ಮ ಸೇವಕರ ಮುಖಾಂತರ, ಪ್ರವಾದನೆ ಮುಖಾಂತರ, ಕನಸಿನ ಮುಖಾಂತರ ಹುಟ್ಟು ದೇವರ ಆತ್ಮಂತ ಕೇಳುವುದಾದರೆ ದೇವರ ಜ್ಞಾನಗಳು ಆ ಜ್ಞಾನದ ನಡೆಯಿರಿ, ದೇವರು ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂದು ದೇವರ ಆತ್ಮ ಹೇಳುವನಾಗಿದ್ದಾನೆ. ಪ್ರಿಯರೇ, ಈ ಪ್ರವಾದನೆ ವಾಕ್ಯವು ನಿಮ್ಮ ಜೀವಿತದಲ್ಲಿ ಉತ್ತೀರ್ಣ ಆಗುತ್ತದೆ. ನೀವು ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, 8ನೇ ಪಾಯಿಂಟ್ ನೋಡ್ತೇವೆ. ಯೇಸು ಕ್ರಿಸ್ತನು ದೇವರ ಕಡೆ ನಮಗೆ ನೀತಿವಂತಿಕೆಯನ್ನು ಕೊಡುವನಾಗಿದ್ದಾನೆ. ರೋಮಾಪುರದವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ರೋಮನ್ ಚಾಪ್ಟರ್ 3 ವರ್ಸ್ 22ನಿಂದ 24 ತನಕ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿನ್ನೆ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಪ್ರಿಯರೇ, ಇವತ್ತು ದೇವರ ವಾಕ್ಯತೆ ಎಲ್ಲರೂ ಪಾಪ ಮಾಡಿ ದೇವರ ಮನೆ ಹೊಂದಿದೆ. ಯಾರು ಈ ಲೋಕದಲ್ಲಿ ಪರಿಶುದ್ಧನು ನೀತಂದ್ರೆ ಎಲ್ಲರೂ ಪಾಪಿಗಳಾಗಿದೆ. ಆದರೆ ಯಾವಾಗ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡ್ತೀರೋ, ಯೇಸು ಕ್ರಿಸ್ತನ ಕರ್ತನ ಅಂಗೀಕಾರ ಮಾಡ್ತೀರೋ, ಆವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವವರಿಗೆ ಪ್ರಿಯರೇ, ನೀವು ಯೇಸು ಕ್ರಿಸ್ತನ ಇಟ್ಟ ನಂಬಿಕೆ ಮುಖಾಂತರವಾಗಿ, ಯೇಸು ಕ್ರಿಸ್ತನ ನಂಬಿಕೆ ನಿಮ್ಮ ಪಾಪವನ್ನು ಒಪ್ಪಿಗೆ ಅರಿಕೆ ಮಾಡೋದ್ರ ಮುಖಾಂತರವಾಗಿ, ಆತನ ರಕ್ತದ ಮುಖಾಂತರವಾಗಿ ಯೇಸು ಕ್ರಿಸ್ತನು ಎಲ್ಲ ಪಾಪಗಳನ್ನು ತೊಳೆದು ನಿಮಗೆ ನೀತಿವಂತರನ್ನಾಗಿ ನಿರ್ಣಯಿಸುತ್ತಾನೆ. ಹಾಗಾದರೆ ಪ್ರಿಯರೇ, ಇವತ್ತು ನೀವು ನೀತಿವಂತರಾಗಿ ಬೇಕು. ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾದರೆ ಆ ಯೇಸು ಕ್ರಿಸ್ತನ ನಂಬಿಕೆ ಇಡೋದ್ರ ಮುಖಾಂತರವಾಗಿ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ದೇವರ ಕೃಪೆಯಲ್ಲಿ ನೀವು ನೀತಿವಂತರಾಗ್ತೀರಿ. ಆ ರಕ್ತವು ನಿಮ್ಮೆಲ್ಲ ಪಾಪಗಳನ್ನು ತೊಳೆಯುತ್ತದೆ. ಯಾವ ನಿಮ್ಮ ಬಾಯಿಂದ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳುತ್ತೀರೋ, ಅರಿಕೆ ಮಾಡುತ್ತೀರೋ, ಪ್ರಿಯರೇ, ನೀರು ನಿಮ್ಮಲ್ಲಿ ಇದಿಷ್ಟು ಅಂತಕೊಳ್ತೀರೋ, ದೇವರು ನಿಮಗೆ ನೀತಿವಂತನೆಂದು ನಿರ್ಣಯಿಸುತ್ತಾನೆ. ನೀತಿವಂತಿಕೆ ನಿಮಗೆ ಕೊಡುವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಈ ನೀತಿವಂತಿಕೆಯನ್ನು ದಿನಾಲೂ ಅಭ್ಯಾಸ ಮಾಡಿ ಇದರಲ್ಲಿ ಬೆಳೆಯುವರಾಗಬೇಕು. ಎಫೆಸದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24 ವಾಕ್ಯಗಳು. ಎಫೆಸದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆ ಕೆಟ್ಟು ಹೋಗುವಂಥದ್ದು. ಬರೇ ಯಾರು ಯೇಸು ನಂಬಿರ್ತೀರೋ, ನೀರೇ ಮುಳುಗಿದ ಅಂದ್ಕೊಳ್ತೀರೋ, ದೇವರ ಉಚಿತಾರ್ಥವಾಗಿ ದೇವರು ನಿಮಗೆ ನೀತಿ ಎಂಬ ಈ ನಿರ್ಣಯವನ್ನು ಕೊಟ್ಟಿದ್ದಾನೆ. ನಿಮ್ಮ ನೀತಿವಂತರನ್ನಾಗಿ ನಿರ್ಣಯಿಸ್ತಾನೆ. ಈ ನೀತಿಯನ್ನು ಹೊಂದಿದ ನಂತರ ಪ್ರಿಯರೇ, ಪೌಲನು ಹೇಳ್ತಾನೆ, ನೀವು ಆ ನೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ದಿನಾಲು ನೀತಿಯನ್ನು ಅನುಸರಿಸಬೇಕು. ಅದು ಹೇಗೆಂದರೆ ಪ್ರಿಯರೇ, ದಿನಾಲು ದೇವರ ವಾಕ್ಯವನ್ನು ಓದಿಕೊಂಡು ವಾಕ್ಯದಿಂದ ನಿಮ್ಮ ಸರಿಯಾದ ಸ್ವಭಾವಗಳನ್ನು, ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಮತ್ತು ದಿನಾಲು ದೇವರ ವಾಕ್ಯ ವಿಧೇಯರಾಗಬೇಕು. ಎಷ್ಟು ದೇವರ ವಾಕ್ಯ ವಿಧೇಯರಾಗ್ತೀರೋ ಆಗ ನಿಮ್ಮ ನೀತಿಯು ಅಭಿವೃದ್ಧಿ ಆಗ್ತದೆ. ನೀತಿಯ ಫಲವನ್ನು ಹೊಂದಿಕೊಳ್ಳುತ್ತೀರಿ. ನೀತಿಯ ವಜ್ರಕವಾದ ಹಾಗೆ ಸೈತನ್ನ ಎಲ್ಲ ಅಗ್ನಿ ಬಾಣಗಳನ್ನು ಅದು ನಿಮಗೆ ಮುಟ್ಟದಾಗೆ ಅದು ನಿಮ್ಮನ್ನು ಸಂರಕ್ಷಿಸುತ್ತದೆ ಪ್ರಿಯರೇ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ನೀವು ನಿಮ್ಮ ಹಿಂದಿನ ನಡೆದನ್ನು ಅನುಸರಿಸದೆ ಪೂರ್ವ ಸಮಯವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆ ಕೆಟ್ಟು ಹೋಗುವಂಥದ್ದು. 23ನೇ ವಾಕ್ಯದಿದೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪ್ರೇರೇ, ಹಾಗಾದರೆ ಫಸ್ಟ್ ಆಗಿದೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರವಾಗಿ, ಆತನ ರಕ್ತದ ಮುಖಾಂತರವಾಗಿ ದೇವರ ಕೃಪೆಯಿಂದ ನೀವು ನೀತಿವಂತರ ನಿರ್ಣಯ ಹೊಂದುತ್ತೀರಿ. ಯಾವಾಗ ಯೇಸು ಕ್ರಿಸ್ತನು ನಿಮ್ಮ ಸ್ವಂತ ಕರ್ತನು ರಕ್ಷಕನು ಓಡಿಯನ್ನು ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿದಿಷ್ಟು ಅಂತಕೊಳ್ಳುವಾಗ ದೇವರು ನಿಮ್ಮನ್ನು ಆತ ಕೃಪೆಯಿಂದ ನಿಮ್ಮೆಲ್ಲರನ್ನು ನೀತಿವಂತನಾಗಿ ನಿರ್ಣಯಿಸುವನಾಗಿದ್ದಾನೆ. ಈ ನೀತಿವಂತನೆಂಬ ನಿರ್ಣಯ ಹೊಂದಿದ ನಂತರ ಆ ನೀತಿಯಲ್ಲಿ ನೀವು ಅಭಿವೃದ್ಧಿ ಆಗುವುದರೆ ನೀತಿಯ ಫಲವನ್ನು, ನೀತಿಯ ಆಶೀರ್ವಾದವನ್ನು, ನೀತಿವಂತರಿಗೆ ಸಿಗುವಂಥ ಆ ಬಹುಮಾನವನ್ನು, ನೀತಿವಂತರಿಗೆ ಸಿಗುವ ಎಲ್ಲ ವಾಗ್ದಾನವನ್ನು ಹೊಂದಿಕೊಳ್ಳಬೇಕಾದರೆ ಅಪೊಸ್ತಲನೇ ನೀವು ದಿನಾಲೂ ಪ್ರಿಯರೇ ದೇವರ ವಾಕ್ಯವನ್ನು ಓದುವವರು ಆಗಬೇಕು, ಕೇಳುವರಾಗಬೇಕು, ಧ್ಯಾನಿಸುವರಾಗಬೇಕು. ಮತ್ತು ದೇವರ ವಾಕ್ಯದ ಪ್ರಕಾರ ಪ್ರೇರೆ ಅದು ಓದುವಾಗ, ಧ್ಯಾನಿಸುವಾಗ, ಕೇಳುವಾಗ ನಿಮ್ಮಲ್ಲಿರುವ ದಿನಾಲು ಆ ನಿಮ್ಮ ಪೂರ್ವ ಸ್ವಭಾವಗಳನ್ನು ವಾಕ್ಯದ ಮುಖದ ತೆಗೆದುಹಾಕಬೇಕು. ಮತ್ತು ಏನು ವಾಕ್ಯ ಕೇಳುತ್ತೀರೋ ಈ ಸಂದೇಶವನ್ನು, ಏನು ವಾಕ್ಯ ಓದುತ್ತೀರೋ, ಏನು ಆ ವಾಕ್ಯಗಳನ್ನು ಕೈಕೊಂಡು ನಡೆಯಬೇಕು. ಆ ಕೈಕೊಂಡು ನಡೆಯುವಾಗ ನಿಮ್ಮ ನೀತಿಯು ಬೆಳೆಯುತ್ತದೆ. ನೀತಿಯಲ್ಲಿ
ಅಭಿವೃದ್ಧಿ ಆಗ್ತೀರಿ. ನೀತಿಯು ನಿಮಗೆ ವಜ್ರ ಕವಚದಾಗೆ ನಿಮ್ಮ ಆತ್ಮವನ್ನು ಅದು ಸಂರಕ್ಷಿಸುತ್ತದೆ. ನೀತಿಯು ನಿಮಗೆ ಬಹುಮಾನ ಕೊಡುತ್ತದೆ. ನೀತಿಯ ಫಲವನ್ನು ಕೊಡ್ತೀರಿ. ಹೀಗೆ ನೀತಿ ನೀವು ಅಭಿವೃದ್ಧಿ ಆಗಬೇಕು. ಆ ವಾಕ್ಯವನ್ನು ಧರಿಸಿಕೊಳ್ಳಬೇಕು. ಆಗ ಅದು ಸತ್ಯಾನುಗುಣವಾದ ನೀತಿ ಉಳ್ಳದೆಗೂ ದೇಹ ಬರೆದು ನೀಡಲ್ಪಟ್ಟಿದೆ. ಆ ನೀತಿ ಅಭಿವೃದ್ಧಿ ಆಗುವ ನೀತಿಯ 9 ಫಲಗಳು ನಿಮಗೆ ತೋರಿ ಬರ್ತವೆ. ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ಈ 9 ಫಲಗಳು ನಿಮ್ಮಲ್ಲಿ ತೋರಿ ಬರ್ತದೆ. ಈ ರೀತಿ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಅದು ಯೇಸು ಕ್ರಿಸ್ತನು ಮುಖಾಂತರ ನೀವು ನೀತಿವಂತಿಕೆಯನ್ನು ಹೊಂದುವವರಾಗಿದ್ದೀರಿ. ಮೂರನೇ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಮಗೆ ಶುದ್ಧೀಕರಣ ಆಗಿದ್ದಾನೆ. ಹೇಗೆ ಯೇಸು ಕ್ರಿಸ್ತ ಮುಖಾಂತರ ತಾನು ಶುದ್ಧೀಕರಣ ಆಗ್ತೀರಿ? ನಾವು ನೋಡುವ ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಇವತ್ತು ಯೇಸು ಕ್ರಿಸ್ತನು ನೀವು ಶುದ್ಧೀಕರಣಕ್ಕೆ ನಿಮಗೆ ಮೂಲ ಕಾರಣ ಆಗಿದೆ. ಅದು ಹೇಗೆಂದರೆ ದಿನಾಲು ದೇವರನ್ನು ಓದುವಾಗ, ಧ್ಯಾನಿಸುವಾಗ, ಅದನ್ನು ಕೈಕೊಂಡು ನಡೆಯುವಾಗ ಆ ವಾಕ್ಯ ನಿಮ್ಮನ್ನು ಶುದ್ಧೀಕರಿಸಿದೆ ಎಂಬುದಾಗಿ ಯೇಸು ಕ್ರಿಸ್ತ ಯೋಹನ ಬರೆದ ಸುವಾರ್ತೆ 17ನೇ ವಾಕ್ಯದಲ್ಲಿ ಇವರನ್ನು ಸತ್ಯದಲ್ಲಿ ಸೇರಿ ಪ್ರತಿಷ್ಠೆ ಅಂದರೆ ಈ ವಾಕ್ಯದಲ್ಲಿ ಜೀವ ಉಂಟು. ಈ ವಾಕ್ಯದಲ್ಲಿ ಪವಿತ್ರಾತ್ಮನ ಅಭಿಷೇಕ ಉಂಟು. ಈ ವಾಕ್ಯವು ನೀವು ಓದುವಾಗ, ವಾಕ್ಯವನ್ನು ಧ್ಯಾನಿಸುವಾಗ, ಕೇಳುವಾಗ ಈ ವಾಕ್ಯ ನಿಮ್ಮನ್ನು ಪ್ರತಿಷ್ಠೆಪಡಿಸಿದೆ, ನಿಮ್ಮನ್ನು ಶುದ್ಧೀಕರಿಸಿದೆ. ಯಾಕಂದರೆ ನಿನ್ನ ವಾಕ್ಯವೇ ಸತ್ಯವಾಗಿದೆ. ಇನ್ನೊಂದು ಅರ್ಥ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 5:27. ಅದನ್ನು ಕಲಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು, ನಿರ್ದೋಷವು, ಮೈಮೂಲದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು. ಯೇಸು ಕ್ರಿಸ್ತನು ನೀವು ನಂಬಿದವರು, ನೀರಿನಲ್ಲಿ ಮುಳುಗಿ ದೃಷ್ಟಿ ತೆಗೆದುಕೊಂಡವರು ಪ್ರತಿ ಆದಿತ್ಯವಾರ ಸಭೆಗೆ ಬರಲೇಬೇಕು. ಯಾಕಂದರೆ ಕರ್ತನು ತನ್ನ ಸಭೆಯಲ್ಲಿ ದೇವರ ಸೇವಕರನ್ನು ಇಟ್ಟಿದ್ದಾನೆ. ಕೆಲವರನ್ನು ಆತನು ಅಪೊಸ್ತಲನಾಗಿಯೂ, ಕೆಲವರು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಆತನು ಸಭಾಪಾಲಕನಾಗಿಯೂ ಉಪದೇಶವನ್ನು ಇಟ್ಟಿರುವಾಗ ದೇವರ ಆತ್ಮನು ಆ ದೇವರ ಸಭೆಯಲ್ಲಿ ದೇವರ ಸೇವಕರು ಕೊಡುವಂಥ ಉಪದೇಶದ ಮುಖಾಂತರವಾಗಿ ಆ ಪವಿತ್ರಾತ್ಮ ಭರಿತರಾಗಿ ದೇವರ ಸೇವಕರು ಕೊಡುವ ಉಪದೇಶವನ್ನು ಯಾರು ಕೇಳುತ್ತಾರೋ, ಅದನ್ನು ಕೈಕೊಂಡು ನಡೆಯುತ್ತಾರೋ, ಇಲ್ಲಿ ದೇವರ ಆತ್ಮ ಹೇಳ್ತಾನೆ, ಈ ವಾಕ್ಯ ಹೇಳ್ತಾನೆ, ಯಾರು ದೇವರ ವಾಕ್ಯವನ್ನು ಸಭೆಯಲ್ಲಿ ಬರುವಂಥ ಉಪದೇಶ ಕೇಳುತ್ತಾರೋ, ಅದನ್ನು ಕೈಕೊಂಡು ನಡೆಯುತ್ತಾರೋ, ಆ ಉಪದೇಶವು ನಿಮ್ಮಲ್ಲಿರುವ ಎಲ್ಲ ಕಲಂಕ, ಸುಕ್ಕು ಎಲ್ಲವನ್ನು ತೆಗೆದು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಹಾಗಾದರೆ ಈ ಟಿ ವಿ ಮಾಧ್ಯಮಕ್ಕೆ ದೇವರ ಸ್ತೋತ್ರವಾಗಲಿ. ಈ ಟಿ ವಿ ಮಾಧ್ಯಮದ ಮುಖಾಂತರ 20 ಗಂಟೆ ಅನೇಕ ದೇವರ ಸೇವಕರು ಬಂದು ದೇವರ ವಾಕ್ಯವನ್ನು ಬೋಧಿಸ್ತಾರೆ. ಈ ಟಿ ವಿ ಮಾಧ್ಯಮದಲ್ಲಿ ಈ ವಾಕ್ಯ ಕೇಳುವವರು ಸರಿಯಾಗಿ ಗಮನ ಇಟ್ಟುಕಿರಿ. ದೇವರ ಆತ್ಮನಲ್ಲಿ ಇಲ್ಲ ಅಪೊಸ್ತಲ ಪೌಲ ಹೇಳ್ತಾನೆ 5:20 ವಾಕ್ಯದಲ್ಲಿ, ಯೇಸು ಕ್ರಿಸ್ತನು ನಿಮಗೆ ಶುದ್ಧೀಕರಣಕ್ಕೆ ಮೂಲ ಕಾರಣ. ಹೇಗೆಂದರೆ ಈ ಟಿ ವಿ ಮಧ್ಯೆ ಕೇಳುವಂಥ ಈ ಸಂದೇಶವನ್ನು ಕೇಳಿ ಲಕ್ಷ್ಯವಿಟ್ಟು ಅದನ್ನು ಕೈಕೊಂಡು ನಡೆಯುವಾಗ ಈ ವಾಕ್ಯದಲ್ಲಿರುವ ಪವಿತ್ರ ಅಭಿಷೇಕವು ಯಾರು ಇವಾಗ ಕೈಕೊಂಡು ನಡೆಯುತ್ತಾರೋ ಅದು ನಿಮ್ಮ ಮನಸ್ಸಲ್ಲಿರುವ ಕಲಂಕ, ಸುಕ್ಕು ಇಲ್ಲದ ಕನ್ನಿಕೆಯು ಎಂಬುದಾಗಿ ಪರಿಶುದ್ಧವೂ ನಿರ್ದೋಷಿಯಾದ ಆ 5 ಮಂದಿ ಬುದ್ಧಿವಂತಿಕೆ ಕನ್ನಿಕೋಪದಲ್ಲಿ ನಿಮ್ಮ ಆತ್ಮದಲ್ಲಿ ಎಣ್ಣೆ ತುಂಬಲ್ಪಟ್ಟು ಯೇಸು ರೂಪಾಂತರಕ್ಕೆ ಅದನ್ನು ಸಿದ್ಧ ಮಾಡ್ತದೆ ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಹಾಗಾದರೆ ಶುದ್ಧೀಕರಣ ಆಗಬೇಕಾದರೆ ನೀವು ಬರೀ ವಾಕ್ಯನ ಕೇಳುವವರಲ್ಲ, ಕೇಳಿದ ವಾಕ್ಯವನ್ನು ಪುನಃ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಕೈಕೊಂಡು ನಡೆಯುವುದಾದರೆ ಈ ವಾಕ್ಯವು ನಿಮ್ಮನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನಲ್ಲಿ ಹೇಳುವನಾಗಿದ್ದಾನೆ. ಈಗ 4ನೇ ಸಂಘ ನೋಡ್ತೇವೆ. ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ವಿಮೋಚನೆಗಳಿಗೆ ಕಾರಣ ಆಗಿದ್ದಾನೆ. ಅದು ಹೇಗೆ ನೋಡೋ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 1:7. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಇಲ್ಲಿ ಅಪೊಸ್ತಲ ಹೇಳ್ತಾರೆ, ಯೇಸು ಕ್ರಿಸ್ತನು ನಿಮಗೋಸ್ಕರ ರಕ್ತವನ್ನು ಸುರಿಸಿದ್ರಿಂದ ಆ ರಕ್ತದಿಂದ ನಿಮ್ಮ ಅಪರಾಧಗಳು ಪರಿಹಾರವಾಗಿತ್ತು. ಮತ್ತು ರಕ್ತದಿಂದ ನಿಮ್ಮ ಅಪರಾಧಗಳ ಬಂದ ಎಲ್ಲ ಶಾಪದಿಂದ, ನಿಮ್ಮ ಅಪರಾಧ ಬಂದ ಎಲ್ಲ ರೋಗದಿಂದ, ನಿಮ್ಮ ಅಪರಾಧ ಬಂದ ಎಲ್ಲ ನಿಮ್ಮ ಪೂರ್ವಿಕರಿಂದ ಬಂದ ಎಲ್ಲ ಶಾಪದಿಂದ ಇದು ರಕ್ತವು ನಿಮ್ಮನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡುತ್ತದೆ. ಹಾಗಾದರೆ ಬಿಡುಗಡೆ ನಿಮಗೆ ಕೊಡುತ್ತಾನೆ. ಏಕೆಂದರೆ ಆತನ ರಕ್ತದ ಮುಖಾಂತರ ಆತನ ರಕ್ತ ನೀವು ಹೊಂದಿಕೊಳ್ಳುವುದು. ಏಕೆಂದರೆ ಯೇಸು ಕ್ರಿಸ್ತನು ನಿಮ್ಮ ಕರ್ತನು ಮತ್ತು ನಿಮ್ಮ ಒಡೆಯನೆಂಬುದಾಗಿ
ಎಂಬುದಾಗಿ ಹೃದಯದಿಂದ ನಂಬುವರಾಗಬೇಕು. ಮತ್ತು ನಿಮ್ಮೆಲ್ಲ ಪಾಪಗಳನ್ನು ಪ್ರೇರೆ ಯಾವ ಮನುಷ್ಯರ ಹತ್ರ ಹೇಳುವುದಲ್ಲ, ನೀವು ಗುಪ್ತವಾಗಿ ನಿಮ್ಮ ಕೋಣೆ ಒಳಗೆ ಮನಕಾಡಿಕೊಂಡು ಎಲ್ಲ ಪಾಪಗಳು ಒಂದು ಪೇಪರ್ನಲ್ಲಿ ಲೀಸ್ಟ್ ಮಾಡಿಕೊಂಡು ಬರೆದುಕೊಂಡಿರಿ. ಒಂದೊಂದು ಪಾಪವನ್ನು ತಂದೆ ದೇವರ ಹತ್ರ ಒಪ್ಪಿಕೊಂಡು ಅರಿಕೆ ಮಾಡಿರಿ. ದೇವ, ನಾನು ಈ ಪಾಪವನ್ನು ಮಾಡಿದ್ದೇನೆ, ನನ್ನನ್ನು ಶ್ರಮಿಸು, ನಮ್ಮ ನಿಜ ರಕ್ತವನ್ನು ತೊಳೆಸುವುದು. ಈ ರೀತಿ ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಯೇಸು ರಕ್ತವು ಎಲ್ಲ ಪಾಪಗಳನ್ನು ತೊಳೆಯುತ್ತದೆ. ಪಾಪಗಳಿಂದ, ಶಾಪದಿಂದ, ಪಾಪದಿಂದ, ರೋಗದಿಂದ ಪರಿಪೂರ್ಣ ಬಿಡುಗಡೆ ಮಾಡುವ ಸಾಮರ್ಥ್ಯ ಯೇಸು ರಕ್ತದಲ್ಲಿ ಉಂಟೆಂಬುದಾಗಿ ಅಲ್ಲಿ ಅಪೊಸ್ತಲನಲ್ಲಿ ಹೇಳುವನಾಗಿದೆ. ಪ್ರೇರೆ ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಕೊಲೊಸ್ಸಿಯನ್ಸ್ 1:14. ಆ ಕುಮಾರನಲ್ಲಿ ನಮ್ಮ ಪಾಪ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಅಲ್ಲಿ ಅಪೊಸ್ತಲ ಹೇಳ್ತಾನೆ, ಆ ಕುಮಾರನಂದರೆ ಯೇಸು ಕ್ರಿಸ್ತನೆಂಬ ಕುಮಾರನಲ್ಲಿ ನಮ್ಮ ಪಾಪ ಪರಿಹಾರವಾಗಿ ನಮಗೆ ಬಿಡುಗಡೆ ಪ್ರೇರೆ. ಇವತ್ತು ನಮ್ಮ ಪಾಪಕ್ಕೆ, ನಿಮ್ಮ ಪಾಪಕ್ಕೆ ಪರಿಹಾರವಾಗಬೇಕಾ, ಬಿಡಬೇಕಾ? ಹಾಗಾದರೆ ಅಪೊಸ್ತಲ ಪೌಲ ಹೇಳ್ತಾನೆ, ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. ಪ್ರೇರೆ ಪಾಪ ಪರಿಹಾರ ರಕ್ತ ಆಗಬೇಕು. ಆ ರಕ್ತ ಯಾವ ಆಡು ಕುರಿಗಳ ರಕ್ತದಿಂದ, ಯಾವ ಮನುಷ್ಯನ ರಕ್ತದಿಂದ, ಯಾವ ಥರದ ಪುಣ್ಯಕ್ರಿಯೆಗಳಿಂದ ನಿಮ್ಮ ಪಾಪ ಪರಿಹಾರ ಆಗುವುದಿಲ್ಲ. ಆ ರಕ್ತ ಒಬ್ಬನೇ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ಒಬ್ಬನೇ 2000 ವರ್ಷಗಳ ಮುಂಚೆ ಈ ಭೂಮಿಗೆ ಬಂದಿದ್ದಾನೆ. ಅದು ನಿಮ್ಮೆಲ್ಲರ ಪಾಪಗಳನ್ನು ತನ್ನ ಸಲ ಹೊತ್ತುಕೊಂಡು ಕಲ್ವರಿ ಕ್ರೂಜೆ ಮೇಲೆ ರಕ್ತವನ್ನು ಕೊಟ್ಟ ಮುಖಾಂತರವಾಗಿ, ಪುಣ್ಯದ ಮುಖಾಂತರವಾಗಿ ಆ ರಕ್ತದಲ್ಲಿ ಜೀವ ಉಂಟು. ಪ್ರೇರೆ ಬರೀ ನೀವು ಕಣ್ಣು ಮುಚ್ಚಿಕೊಂಡು ಇದೇ ವೇಳೆಯಲ್ಲಿ ಪ್ರೇರೆ, ತಂದೆಯೇ ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು, ನಿಮ್ಮ ರಕ್ತ ನಾನು ತೊಳೆದು ಶುದ್ಧೀಕರಿಸುವುದಾಗಿ ಹೃದಯಪೂರ್ವಕವಾಗಿ ಈ ಪ್ರಾರ್ಥನೆ ಮಾಡಿದ್ರೆ ಇದೇ ವೇಳೆ ಈ ಯೇಸು ರಕ್ತವು ನಿಮ್ಮ ಮೇಲೆ, ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯ ಮೇಲೆ ಬರುತ್ತದೆ. ಮತ್ತು ಆ ರಕ್ತ ನಿಮ್ಮ ಪಾಪವನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸಿ ಎಲ್ಲ ಶಾಪದಿಂದ, ರೋಗದಿಂದ ಬಿಡುಗಡೆಯನ್ನು ಹೊಂದುತ್ತೀರಿ ಪ್ರೇರೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡುವ ಪ್ರೇರೆ. 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯ. 1 Peter 1:18 and 19 verse. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಲಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಇಲ್ಲಿ ಪೇತ್ರ ಹೇಳ್ತಾನೆ, ನಿಮಗೆ ಯಾವುದು ಮನುಷ್ಯರು ಕಲಿಕೊಟ್ಟ ಹಿರಿಯರ ಸಂಪ್ರದಾಯದಿಂದ ನಿಮಗೆ ಬಿಡುಗಡೆ ಆದದ್ದಲ್ಲ ಪ್ರೇರೆ. ನಿಮಗೆ ಬಿಡುಗಡೆ ಯಾವ ಥರದ ಬೆಳ್ಳಿ ಬಂಗಾರದಿಂದಲ್ಲ, ನಿಮಗೆ ಬಿಡುಗಡೆ ಯಾವುದು ನಿಷ್ಕಲಂಕವಾದ, ಪೂರ್ಣಾಂಗವಾದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಎಂದು ಬಲ್ಲೆ ಪ್ರೇರೆ. ಇವತ್ತು ನಿಮಗೆ ನಿಮ್ಮ ಪೂರ್ವಿಕರಿಂದ, ನಿಮ್ಮ ತಲೆಮಾರುಗಳಿಂದ ಬಂದ ಶಾಪದಿಂದ ಬಿಡುಗಡೆ ಆಗಬೇಕಾ? ಕೆಲವು ಇರಿಟೇಡ್ ಸಿಕ್ನೆಸ್ ಬರ್ತದೆ ಪ್ರೇರೆ. ನಿಮ್ಮ ಪೂರ್ವಿಕರಿಗೆ ಕೆಲವು ಇದ್ದ ರೋಗಗಳು ನಿಮಗೆ ಬರ್ತದೆ. ಆ ರೋಗದಿಂದ ನಿಮಗೆ ಬಿಡುಗಡೆ ಆಗಬೇಕಾ ಪ್ರೇರೆ? ಪಾಪದ ಬಿಡುಗಡೆ ಆಗಬೇಕಾ? ಆ ಬಿಡುಗಡೆ ಸಿಗ್ತದೆ ಒಂದೇ ಪ್ರೇರೆ. ನೀವು ಯೇಸು ಕ್ರಿಸ್ತನು 2 ವರ್ಷಗಳ ಮುಂಚೆ ನಿಮ್ಮ ಪಾಪಗಳಿಗೋಸ್ಕರ ಕಲ್ವರಿ ಕ್ರೂಜೆಯ ಮೇಲೆ ನಿಮ್ಮ ಪಾಪವನ್ನು ಒತ್ತಿಕೊಂಡಿದ್ದಾನೆ. ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಅದು ರಕ್ತ ಕೊಟ್ಟಿದ್ದಾನೆ. ಅದು ಸತ್ತು ಮೂಲ ಜೀವಂತ ಎದ್ದುಕೊಂಡು ತಂದೆ ಬಳಿ ಕುಳಿತುಕೊಂಡು ನಿಮಗಾಗಿ ವಿಜ್ಞಾಪನೆ ಮಾಡುತ್ತಾನೆ. ಈ ಸತ್ಯವನ್ನು ಸಂಪೂರ್ಣದ ನಂಬಿಕೊಂಡು ಇದೇ ವೇಳೆಯಲ್ಲಿ, ಹೌದು ಯೇಸುವೇ, ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು ಎಂದು ನೀವು ಒಪ್ಪಿಕೊಂಡು ಅರಿಕೆ ಮಾಡಿದೆ ಇದೇ ವೇಳೆಯಲ್ಲಿ ಆ ರಕ್ತವು ನಿಮ್ಮ ಮೇಲೆ ಬರುತ್ತದೆ. ನಂಬಿಕೆ ಮುಖಾಂತರ ಅದೆಲ್ಲ ನಿಮ್ಮ ಪಾಪಗಳನ್ನು ತೊಳೆಯುತ್ತದೆ, ಶುದ್ಧೀಕರಿಸುತ್ತದೆ. ಎಲ್ಲ ಪಾಪದ ಮೇಲೆ ಶಾಪ, ರೋಗದಿಂದ ಬಿಡುಗಡೆ ಹಿಡ್ಕೊಂಡು ನಿಮ್ಮ ಮನಸ್ಸಿಗೆ ಸಂಪೂರ್ಣ ಸಮಾಧಾನ, ಸಂತೋಷ, ಆರೋಗ್ಯ, ಆಶೀರ್ವಾದ ಕೊಡ್ತದೆ. ಹಾಗಾದರೆ ಇಲ್ಲಿ ಅಪೊಸ್ತಲನಾದ ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಜ್ಞಾನವಾಗಿದ್ದಾನೆ, ನೀತಿವಂತಿಕೆಯಾಗಿದ್ದಾನೆ, ಶುದ್ಧೀಕರಣ ಆಗಿದ್ದಾನೆ, ಹಿಮ್ಮತೆ ಕಾರಣ ಆಗಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಯಾರಿಗದು ಈ ಸಂದೇಶ ನಿಮಗೆ ಉತ್ತೀರ್ಣ ಆಗಿರುವುದಾದರೆ ಮತ್ತು ಆ ಪ್ರವಾದನೆ ವಾಕ್ಯವು ನಿಮಗೆ ಒಂದು ದೇವರು ಮಾತ್ರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿಬಿಟ್ಟರೆ ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇದಕ್ಕೆಲ್ಲ ಪ್ರತಿಯೊಂದು ವೀಕ್ಷಕರನ್ನು ತಂದೆಯ ಮಗ ಮತ್ತು ಪವಿತ್ರಾತ್ಮನ ಯೇಸುವೇ ನಾವು ಒಡೆತನಿಗೆ ಒಪ್ಪಿಸಿಕೊಡುತ್ತೇನೆ.
ಪವಿತ್ರಾತ್ಮನೇ, ಈ ವಾಕ್ಯದ ಮುಖ ನೀನು ಪ್ರತಿಭಟನೆ ಮಾತನಾಡಿದ ಸ್ತೋತ್ರ. ಈ ಮಾತೆಲ್ಲ ವಾಕ್ಯಗಳನ್ನು ಕೈಲಿಕೊಂಡು ಈ ಜನರು, ಈ ವೀಕ್ಷಕರು ಅದನ್ನು ಮರೆತು ಬಿಡದೆ ಅವರೆಲ್ಲರ ವಾಕ್ಯಕ್ಕೆ ವಿಧೇಯರಾಗಿ ನಡುವಂತೆ ಆ ವಿಧೇಯತೆ ಆತ್ಮವನ್ನು ಪ್ರತಿಯೊಬ್ಬರಿಗೆ ನೀನು ಅನುಗ್ರಹ ಮಾಡಬೇಕು ಅಂತ ನಾನು ಬಿಡ್ಕೊಳ್ತೇನೆ. ಮತ್ತು ಯಾರು ರೋಗಿಗಳು ಇದ್ದಾರೆ, ಇದೇ ಸಮಯ ಪವಿತ್ರಾತ್ಮನೇ ಆ ರೋಗಗಳನ್ನು ಗುಣ ಮಾಡು, ಆ ರೋಗಗಳನ್ನು ಗುಣ ಮಾಡು, ಆ ರೋಗಗಳನ್ನು ಗುಣ ಮಾಡಿ ಸತ್ಯವು ಪ್ರತಿಯೊಬ್ಬ ರೋಗಗಳನ್ನು ಮುಟ್ಟಲಿ, ಆ ರೋಗಗಳು ಗುಣವಾಗಲಿ. ಯಾರು ಪವಿತ್ರ ತಂದೆ ದೇವರೇ ಆ ಸಾಲದಲ್ಲಿ ಇದ್ದಾರೆ, ಇದೇ ದೇವರ ಯೇಸು ನಾಮದಲ್ಲಿ ದೇವರೇ ಅವರನ್ನು ನಿನ್ನ ಮುಟ್ಟು ಪವಿತ್ರ ನಿನ್ನ ಸತ್ಯವನ್ನು ಮುಟ್ಟಿಕೊಂಡು ಆ ಸಾಲದ ನೊಗದವನ್ನು ಬಿಡುಗಡೆ ಮಾಡಿ ಪವಿತ್ರ ಇದೇ ನಿನ್ನ ಆಲೋಚನೆ ಅವರಿಗೆ ಕೊಡು, ನಿನ್ನ ಜ್ಞಾನ ಕೊಡು. ಅವರು ನಷ್ಟಪಟ್ಟ ಆ ಕೆಲಸವನ್ನು ಬಿಸ್ನೆಸ್ ಪುನಃ ಮಾಡುವಂಥ ನಿನ್ನ ಆಲೋಚನೆ ಕೊಟ್ಟು ಆ ಸಾಲದಲ್ಲಿರುವವನು, ನಷ್ಟದಲ್ಲಿದ್ದವರನ್ನು, ಬಿಸ್ನೆಸ್ಸಲ್ಲಿ ಸೋತು ಹೋದನು ತಂದೆ ದೇವರ ದೇಶವನ್ನು ಮುಟ್ಟಬೇಕು ಅಂತ ಬಿಡ್ಕೊಳ್ತೇನೆ. ಅವನು ಆಶೀರ್ವಾದ ಮಾಡಬೇಕು ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.